ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ಮಾಡ್ತಾಯಿದ್ದೀನಿ ಮದ್ದೂರು ವಡೆ. ಸರಿಯಾದ ಅಳತೆಯಲ್ಲಿ ನಾನೀಗ ತೋರಿಸೋ ರೀತಿಯಲ್ಲಿ ಮಾಡಿ ನೋಡಿ. ತುಂಬ ಚೆನ್ನಾಗಿ ಗರಿಗರಿಯಾಗಿ ಒಳ್ಳೆ ರುಚಿಯಾಗಿ ಆಗುತ್ತೆ. ಮದ್ದೂರು ವಡೆ ಮಾಡೋದಕ್ಕೆ ನೋಡಿ, ಒಂದು ದೊಡ್ಡ ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿರೋದು, ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿ ಹೆಚ್ಚಿರೋದು ಮತ್ತು ಕರಿಬೇವಿನ ಸೊಪ್ಪು ಚಿಕ್ಕದಾಗಿ ಹೆಚ್ಚಿರೋದು, 1 ಇಂಚಷ್ಟು ಹಸಿ ಶುಂಠಿ ಜಜ್ಜಿದ್ದೀನಿ. ಜಜ್ಬೋದು, ಇಲ್ಲಾಂದರೆ ತುರಿದ್ಬಿಟ್ಟು ಹಾಕ್ಬೋದು. ಇದಕ್ಕೆ ನೋಡಿ, ಈ ಕಪ್ಪಿನ ಅಳತೆಯಲ್ಲಿ ನಾನು ತೊಗೊಂಡಿದ್ದೀನಿ 1 ಕಪ್ಪು ಮೈದಾ ಹಿಟ್ಟು, ಅರ್ಧ ಕಪ್ಪು ಅಕ್ಕಿ ಹಿಟ್ಟು, ಅರ್ಧ ಕಪ್ಪು ಚಿರೋಟಿ ರವೆ. ಚಿರೋಟಿ ರವೆ ಇಲ್ಲಾಂದರೆ ಉಪ್ಪಿಟ್ಟು ಮಾಡೋವಂಥ ಬನ್ಸಿ ರವೆ ಇದ್ರೂ ಅದನ್ನು ಸ್ವಲ್ಪ ಮಿಕ್ಸಿಲಿ ಸ್ವಲ್ಪ ಪುಡಿ ಮಾಡಿ ಹಾಕ್ಬೋದು. 1 ಸ್ಪೂನು ಎಳ್ಳು, ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಮತ್ತು ಇದು ಗೋಡಂಬಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಎಳ್ಳು ಮತ್ತು ಗೋಡಂಬಿ ಹೆಚ್ಚು ಕಮ್ಮಿ ಹಾಕ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ ಬಿಸಿ ಎಣ್ಣೆನೇ ಹಾಕಬೇಕು, ಬಿಸಿ ಮಾಡಿರೋಂಥ ಎಣ್ಣೆ. ಈ ಚಿಕ್ಕ ಸೌಟಲ್ಲಿ 2 ಸೌಟು ನಾನು ಹಾಕ್ತಾಯಿದ್ದೀನಿ ನೋಡಿ. ಈ ಸೌಟಲ್ಲಿ, ನಿಮ್ಮ ಹತ್ರ ಈ ಥರ ಸೌಟು ಇಲ್ಲ ಅಂದರೆ ದೊಡ್ಡ ಸೌಟಲ್ಲಿ 1 ಸೌಟು ಹಾಕ್ಬೋದು. ಆಮೇಲೆ ಎಣ್ಣೆ ಬಿಸಿ ಇರೋದ್ರಿಂದ ನಾನು ಸ್ಪೂನಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ. ಈ ಅಳತೆಯಲ್ಲಿ ಒಂದು ಸಲ ಮಾಡಿ ನೋಡಿ, ಸೂಪರಾಗುತ್ತೆ. ಗರಿಗರಿಯಾಗಿ ಒಳ್ಳೆ ರುಚಿಯಾಗಿ ತುಂಬ ಚೆನ್ನಾಗಾಗತ್ತೆ. ಬೇಗನೂ ಫಟಾಫಟ್ ಅಂತಲೂ ಆಗುತ್ತೆ. ಈಗ ಇಷ್ಟನ್ನು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿಯಲ್ಲಿ ನೀರು ಬಿಡುತ್ತೆ, ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊದಲು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಈ ರೀತಿ ಸ್ವಲ್ಪನೇ ನೀರು ಹಾಕಿ ಕಲಿಸ್ಬೇಕು. ಹಿಟ್ಟು ತುಂಬ ಮೆತ್ತಗಾಗಬಾರ್ದು, ಗಟ್ಟಿಯಾಗಿ ಕಲಿಸ್ಕೋಬೇಕು. ಹಾಗಾಗಿ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಹಿಟ್ಟು ಗಟ್ಟಿಯಾಗಿ ಕಲಿಸ್ಕೋಬೇಕು. ಒಂದು ಸ್ವಲ್ಪ ನಾದ್ಕೊಂಡು ಈ ರೀತಿ. ಈಗ ನೋಡಿ ಆಗಿದೆ, ಕಲಸಿರೋದಾಗಿದೆ. ಈ ರೀತಿ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಮಾಡ್ಬೋದು. ನೋಡಿ, ಈ ರೀತಿ ಮಾಡ್ಕೋಬೇಕು. ನಾನು ಒಲೆ ಮೇಲೆ ಎಣ್ಣೆ ಇಟ್ಟಿದ್ದೀನಿ ಬಿಸಿ ಆಗೋದಕ್ಕೆ. ಎಣ್ಣೆ ಬಿಸಿಯಾಗಿದೆ ಅಂತ ಚೆಕ್ ಮಾಡಬೇಕು. ಮೀಡಿಯಮ್ ಫ್ಲೇಮಲ್ಲಿಟ್ಟು ಎಣ್ಣೆ ಚೆನ್ನಾಗಿ ಕಾಯೋದಕ್ಕೆ ಬಿಡಿ. ನೋಡಿ, ಬಿಸಿ ಆಗಿದೆ, ಚೆನ್ನಾಗಿ ಕಾದಿದೆ. ಈಗ ಮದ್ದೂರು ವಡೆನ ಸೈಡಿಂದ ನಿಧಾನವಾಗಿ ಬಿಡಿ, ಇಲ್ಲಾಂದರೆ ಎಣ್ಣೆ ಸಿಡಿಯುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಮದ್ದೂರು ವಡೆನ ಎಣ್ಣೆಯಲ್ಲಿ ಬಿಟ್ಟು, ಆಮೇಲೆ ಸ್ಟವ್ನ ಪೂರ ಕಮ್ಮಿ ಮಾಡಿಬಿಡ್ಬೇಕು. ಆವಾಗಲೇ ಇದು ಒಳಗೆಲ್ಲ ಬೆಂದು ಗರಿಯಾಗಿ ಬೇಯುತ್ತೆ. ಮದ್ದೂರು ವಡೆ ಸ್ವಲ್ಪ ದಪ್ಪ ಇರುತ್ತೆ ಅಲ್ಲ, ಬೇಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಲೋ ಫ್ಲೇಮಲ್ಲಿನೇ ಫ್ರೈ ಮಾಡಬೇಕು. ನೋಡಿ, ಈ ಕಲರ್ ಬರೋ ತನಕ ಫ್ರೈ ಮಾಡಬೇಕು. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸ್ಟವ್ನ ಪೂರ ಸಿಮ್ಮಲ್ಲಿ ಇಟ್ಬಿಟ್ಟು ವಡೆನ ಫ್ರೈ ಮಾಡಬೇಕು. ನೋಡಿ, ಈ ರೀತಿ ಕಲರ್ ಬಂದಮೇಲೆ ವಡೆ ಆಗಿದೆ. ನೋಡಿ, ಬಿಸಿಯಾದ ಗರಿಯಾದ ರುಚಿಯಾದ ಮದ್ದೂರು ವಡೆ. ನಾನು ತೋರಿಸಿರೋ ಈ ಅಳತೆಯಲ್ಲಿ ಒಂದು ಸಲ ಮಾಡಿ ನೋಡಿ, ಸೂಪರಾಗುತ್ತೆ. ಗರಿಯಾದ ಮದ್ದೂರು ವಡೆ ರೆಡಿ ಇದೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.